ಯಾವ ವ್ಯಕ್ತಿ ಆತ್ಮನಿಗಿಂತ ಬೇರೆಯಾಗಿ ಬ್ರಹ್ಮನನ್ನು ಕಾಣ್ತಾನೋ, ಕ್ಷತ್ರನನ್ನು ಕಾಣ್ತಾನೋ, ಲೋಕವನ್ನು ಕಾಣ್ತಾನೋ, ವೇದಗಳನ್ನು ಕಾಣ್ತಾನೋ, ಭೂತಗಳನ್ನು ಕಾಣ್ತಾನೋ, ಬ್ರಹ್ಮನ ಹೊರತಾಗಿ ಆತ್ಮನನ್ನು ಹೊರತಾಗಿ ಯಾವೆಲ್ಲವನ್ನು ನೋಡ್ತಾನೋ ಅವೆಲ್ಲವೂ ಕೂಡ ಅವನನ್ನು ಹೊರದಬ್ಬುತ್ತೆ. ಹೊರದಬ್ಬೋದು ಅಂಥೇಳಿದರೆ ಅವೆಲ್ಲವೂ ನಾವು ಆತ್ಮ ಅಲ್ಲ, ಇವನು ಅವುಗಳ ಮೇಲೆ ಆತ್ಮನ ಆರೋಪವನ್ನು ಮಾಡ್ತಾ ಇರೋದಾದ್ರಿಂದ ಅವರನ್ನು ಹೊರದೂಡುತ್ತೆ. ಅಂದರೆ ಆತ್ಮ ವ್ಯತಿರಿಕ್ತವಾಗಿ ಯಾವೊಂದನ್ನು ನೋಡಿದರೂ ಕೂಡ ಏನೋ ಬಂಧನ. ಆತ್ಮ ವ್ಯತಿರಿಕ್ತವಾಗಿ ಯಾವೊಂದನ್ನು ಕಂಡರೂ ಕೂಡ ಅದು ಬಂಧನಕ್ಕೆ ಕಾರಣ. ಆದ್ದರಿಂದ ಆ ತಪ್ಪಿಗಾಗಿ ಇವನು ಕೈವಲ್ಯಕ್ಕೆ ಮೋಕ್ಷಕ್ಕೆ ಅಧಿಕಾರಿಯಲ್ಲ ಅಂಥೇಳಿ ಅವನನ್ನು ಹೊರದೂಡುತ್ತೆ ಅಂಥೇಳಿ ಹೇಳ್ತಾ ಇದ್ದ. ಮೈತ್ರೇಯಿಗೆ ಆತ್ಮದ ತತ್ವದ ಹೊರತುಪಡಿಸಿ ಬೇರೊಂದು ಕೂಡ ಇಲ್ಲ ಅಂತ ಹೇಳೋದನ್ನು ಅರಿವನ್ನು ಉಂಟು ಮಾಡಬೇಕು. ಹೀಗೆ ಹೇಳ್ತಾ ಸ್ಥಿತಿ ಕಾಲದಲ್ಲಿ, ಉತ್ಪತ್ತಿ ಕಾಲದಲ್ಲಿ, ಜೊತೆಗೆ ಪ್ರಳಯ ಕಾಲದಲ್ಲಿ, ಈ ಎಲ್ಲ ಕಾಲದಲ್ಲಿಯೂ ಕೂಡ ಎಲ್ಲವೂ ಕೂಡ ಬ್ರಹ್ಮವೇ ಆಗಿದೆ, ಆತ್ಮವೇ ಆಗಿದೆ ಹೇಳುವುದನ್ನು ದೃಢಪಡಿಸಬೇಕು. ಆದ್ದರಿಂದ ಮುಂದಿನ ಮಂತ್ರ 3 ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಸ ಯಥಾ ದುಂದುಭೇರ್ಹನ್ಯಮಾನಸ್ಯ ವಾ ನ ಬಾಹ್ಯಾನ್ ಶಬ್ದಾನ್ ಶಕ್ನುಯಾತ್ ಗ್ರಹಣಾಯ ದುಂದುಭೇಸ್ತು ಗ್ರಹಣಾಯ ದುಂದುಭ್ಯಾಘಾತಸ್ಯ ವಾ ಶಬ್ದೋ ಗೃಹೀತಃ. ಅಂದರೆ ಹೇಗೆ ಅಂತ ಕೇಳಿದರೆ, ಹೇಗೆಂದರೆ ದುಂದುಭಿ ಅದೊಂದು ವಾದ್ಯ ವಿಶೇಷ, ನಗಾರಿ ದೊಡ್ಡದಾಗಿರತಕ್ಕಂಥ ಹೊಡೆದ್ರೆ ಜೋರಾದ ಶಬ್ದ ಬರುತ್ತೆ. ಅವನಿಗೆ ನಗಾರಿ ಅಂದರೆ ಯಾವುದು ಅಂಥೇಳಿ ಗೊತ್ತಿಲ್ಲ, ದುಂದುಭಿ ಅಂದರೆ ಯಾವುದು ಅಂತ ಗೊತ್ತಿಲ್ಲ. ದುಂದುಭಿಯನ್ನು ಹೊಡೆದಾಗ ಶಬ್ದ ಬಂತು. ಆ ಶಬ್ದ ಕೇಳಿದರೆ ಇದು ದುಂದುಭಿಯ ನಾದ ಅಂಥೇಳಿ ಅವನಿಗೆ ಗ್ರಹಿಸಲಿಕ್ಕೆ ಶಕ್ತನಾಗಲಾರ. ಯಾವಾಗ ದುಂದುಭಿಯ ಜ್ಞಾನ ಬರುತ್ತೋ, ಜ್ಞಾನ ಇದೆಯೋ, ಆವಾಗ ಇದು ದುಂದುಭಿಯ ನಾದ, ಇದು ಆ ವಾದ್ಯದ ವಿಶೇಷ ನಾದ ಅಂಥೇಳಿ ಅವನು ಗ್ರಹಿಸ್ತಾನೆ. ಇದು ಏನಾದರೂ ತೊಡಕಿದೆಯಾ? ಏನು ತೊಡಕೇನಿಲ್ಲ. ಈಗ ಒಂದು ಶಬ್ದವನ್ನು ಕೇಳ್ತೇವೆ ನಾವು, ಆ ಶಬ್ದ ಇಂಥದ್ರದ್ದು ಅಂಥೇಳಿ ನಮಗೆ ಗೊತ್ತೇ ಆಗೋದಿಲ್ಲ. ಯಾಕೆ? ನಮಗೆ ಅದರ ಅನುಭವಕ್ಕೆ ಬಂದಿರೋದಿಲ್ಲ. ಯಾವಾಗ ಆ ನಗಾರಿಯ ಶಬ್ದವನ್ನು ಕಣ್ಣೆದುರುಗಡೆ ಏನು ಹೊಡೆಯೋದಂತನ್ನು ಗಮನಿಸ್ತಾನೋ, ಆ ಶಬ್ದ ಬಂದಿರುತ್ತೋ, ಆವಾಗ ಅವನು ಗ್ರಹಿಸಲಿಕ್ಕೆ ಶಕ್ತನಾಗ್ತಾನೆ. ಅದೇ ರೀತಿ ಸಯಥಾ ಶಂಕಸ್ಯ ಧ್ಯಾಯಮಾನಸ್ಯ, ಎಲ್ಲೋ ಮಂದಿರದಲ್ಲಿಯೋ ಮಠದಲ್ಲಿಯೋ ಶಂಖನಾದವಾಗ್ತಾ ಇದೆ, ಕಿವಿಗೆ ಆ ಶಬ್ದ ಕೇಳುತ್ತೆ, ಆದರೆ ಇದು ಶಂಖನಾದ ಅಂಥೇಳಿ ಗ್ರಹಿಸಲಿಕ್ಕೆ ಅವನು ಶಕ್ತನಾಗಲಾರ. ಯಾಕಾಗಿ ಅಂತ ಕೇಳಿದರೆ, ಅವನು ಶಂಖವನ್ನೇ ಗೊತ್ತಿಲ್ಲ, ಅವನಿಗೆ ಶಂಖ ಅಂದರೆ ಏನೂ ಗೊತ್ತಿಲ್ಲ. ಯಾವಾಗ ಗ್ರಹಿಸಲ್ಪಡುತ್ತೆ? ಶಂಖದ ಜ್ಞಾನ ಇದ್ದಾಗ ಇದು ಶಂಖನಾದ ಅಂಥೇಳಿ ಗ್ರಹಿಸಲಿಕ್ಕೆ ಸಾಧ್ಯವಾಗುತ್ತೆ. ಸ ಯಥಾ ವೀಣಾಯೈ, ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನು ವೀಣೆಯನ್ನು ಕೊಡ್ತಾನೆ. ವೀಣೆಯ ಶಬ್ದ ಹೊರಬರುತ್ತೆ, ನುಡಿಸ್ತಾ ಇದ್ದವನು ಹೊರಬರತಕ್ಕಂಥ ಶಬ್ದವನ್ನು ಅವನಿಗಿದು ವೀಣಾನಾದ ಅಂಥೇಳಿ ಗ್ರಹಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾವಾಗ ವೀಣೆಯನ್ನು ಗ್ರಹಿಸ್ತಾನೋ, ವೀಣೆಯನ್ನು ತಿಳಿತಾನೋ, ವೀಣೆಯನ್ನು ಇದು ಇಂಥದ್ದು ಈ ಆಕಾರದಲ್ಲಿದ್ದರೆ ಹೀಗೆ, ಇದು ವೀಣೆ, ಅದನ್ನು ನುಡಿಸೋದ್ರಿಂದ ಈ ರೀತಿ ಶಬ್ದ ಬರುತ್ತೆ, ಆವಾಗ ಅವನಿಗೆ ಇದು ವೀಣಾನಾದ ಅಂಥೇಳಿ ಅವನು ಗ್ರಹಿಸ್ತಾನೆ. ಇಲ್ಲೆಲ್ಲವೂ ಕೂಡ ಇದು ಸ್ಥಿತಿಕಾಲದ ಬದುಕು. ಆ ಕಾಲದಲ್ಲೂ ಕೂಡ ಆ ಅರಿವಿದೆಯಲ್ಲ, ಆ ಮೂಲ ಅರಿವಿನಿಂದಲೇ ಇವೆಲ್ಲವನ್ನು ತಿಳ್ಕೊಳ್ಳುವಂಥದ್ದು. ಆ ಅರಿವೇ ಇಲ್ಲ ಅಂತ ಹೇಳಿದರೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸ್ಥಿತಿಕಾಲದಲ್ಲೂ ಕೂಡ ಚಿದನುಗತವೇ ಲೋಕ ಅಂತ ಹೇಳೋದನ್ನು ಮೈತ್ರೇಯಿಗೆ ದೃಢಪಡಿಸ್ತಾರೆ.
ಈ ಸ್ಥಿತಿಕಾಲದ ವಿವರವನ್ನು ಹೇಳಿದ ಮೇಲೆ ಉತ್ಪತ್ತಿ ಕಾಲದಲ್ಲಿ ಲೋಕ ಸೃಷ್ಟಿ ಆಗುವಂಥ ಕಾಲದಲ್ಲಿ ಆತ್ಮನ ಅಸ್ತಿತ್ವ, ಆತ್ಮನ ಇದು ಹೇಗೆ, ಅವನು ಪರಮ ಬ್ರಹ್ಮ ಆತ್ಮಸ್ವರೂಪ ಹೇಗೆ ಅಂತ ಹೇಳೋದನ್ನು ಹೇಳಿಕ್ಕೆ ಹೊರಟಿದ್ದಾರೆ. ಸ ಯಥಾ ಆರ್ದ್ರೈಧಾಗ್ನೇರಭ್ಯಾಯಿತಸ್ಯ ಪೃಥಕ್ ಧೂಮಾ ವಿನಿಶ್ಚರಂತಿ ಏವಂ ವಾ ಅಹರೇ ಮಹತೋ ಭೂತಸ್ಯ ನಿಶ್ವಸಿತಂ ಏತತ್ ಋಗ್ವೇದಃ ಯಜುರ್ವೇದಃ ಸಾಮವೇದೋ ಅಥರ್ವಾಂಗಿರಸ ಇತಿಹಾಸಃ ಪುರಾಣಂ ವಿದ್ಯಾ ಉಪನಿಷದಃ ಶ್ಲೋಕಾಃ ಸೂತ್ರಾಣಿ ಅನುವ್ಯಾಖ್ಯಾನಾನಿ ವ್ಯಾಖ್ಯಾನಾನಿ ಇಷ್ಟಂ ಹುತಂ ಆಶಿತಂ ಪಾಯಿತಂ ಅಯಂ ಲೋಕಃ ಪರಲೋಕಶ್ಚ ಸರ್ವಾಣಿ ಭೂತಾನಿ ಅಸ್ಯೈವಾತ್ಮಾನಿ ಸರ್ವಾಣಿ ನಿಶ್ವಸಿತಾನಿ. ಇದು ಮಂತ್ರಕ್ಕೆ ಅರ್ಥ ಇದೆ. ಈಗ ಒಂದು ಹಸಿ ಕಟ್ಟಿಗೆಗೆ ಬೆಂಕಿ ಹತ್ಕೊಂಡ್ರೆ ಏನಾಗುತ್ತೆ? ಹೊಗೆ ಬರುತ್ತೆ. ಆ ರೀತಿ ಹೊಗೆ ತುಮ್ಮುಕ್ಕತ್ತು. ಅದೇ ರೀತಿ ಮಹತೋ ಭೂತಸ್ಯ ನಿಶ್ವಸಿತಂ, ಆ ಪರಮಚೈತನ್ಯದ ಆತ್ಮನ ನಿಶ್ವಾಸವೇ ಯಾವುದು? ಈ ಲೋಕ. ಯದೃಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ಇತಿಹಾಸ ಪುರಾಣ ಎಲ್ಲ ವಿದ್ಯೆಗಳು ಉಪನಿಷತ್ತುಗಳು ಏನೆಲ್ಲ ಶ್ಲೋಕಗಳಿದೆಯೋ ಆ ಶ್ಲೋಕಗಳು ಸೂತ್ರಗಳು ಅನುವ್ಯಾಖ್ಯಾನಗಳು ವ್ಯಾಖ್ಯಾನಗಳು ಈ ಲೋಕ ಪರಲೋಕ ಇಷ್ಟಂ ನಮಗೆ ಇಷ್ಟವಾಗುವಂಥದ್ದು, ಹುತವಾದದ್ದು, ಜೊತೆಗೆ ಆಶಿತಂ ಪಾಯಿತಂ ತಿನ್ನಿಸಿದ್ದು ಕುಡಿಸಿದ್ದು, ಏನೆಲ್ಲ ತಿಂದಿದ್ದೇವೋ ಏನೆಲ್ಲ ಕುಡಿದಿದ್ದೇವೋ ಸ್ವೀಕರಿಸಿದ್ದೇವೋ ದ್ರವರೂಪದಲ್ಲಿ, ಇವೆಲ್ಲವೂ ಕೂಡ ಈ ಲೋಕ ಪರಲೋಕ ಇವೆಲ್ಲವೂ ಕೂಡ ಸರ್ವಭೂತಗಳು ಪಂಚಮಹಾಭೂತಗಳು ಯಾವೆಲ್ಲ ಇದೆಯೋ ಇವೆಲ್ಲವೂ ಕೂಡ ಏನು ನಿಶ್ವಸಿತಾನಿ ಸರ್ವಾಣಿ, ಇವೆಲ್ಲವೂ ಕೂಡ ಆ ಭೂತದ ಮಹಾಭೂತದ ನಿಶ್ವಾಸವೇ ಸರಿ. ಅಂದರೆ ಭಗವಂತನಿಂದಲೇ ಆತ್ಮನಿಂದಲೇ ಸೃಷ್ಟಿಯಾಗಿರುವಂಥದ್ದು. ಶಬ್ದ ಏನು? ಬ್ರಹ್ಮನ ನಿಶ್ವಾಸ ಅಂಥೇಳಿ ಹೇಳಿದ್ರಿಂದ ಈ ನಾಮರೂಪಾತ್ಮಕವಾದ ಜಗತ್ತೇನಿದೆಯೋ ಅವೆಲ್ಲವೂ ಕೂಡ ನಿಶ್ವಾಸ ಆದಂತೆ. ಅಂದರೆ ಬ್ರಹ್ಮನಲ್ಲಿಯೇ ಅವೆಲ್ಲ ಐಕ್ಯವಾಗಿರುವಂಥದ್ದು. ಅವೆಲ್ಲ ಏನು ಮಹತೋಭೂತಸ್ಯ ನಿಶ್ವಸಿತಸ್ಯ. ಬರೀ ಕಟ್ಟಿಗೆಗೆ, ಹಸಿ ಕಟ್ಟಿಗೆಗೆ ಹೊಗೆ ಬರಲಿಕ್ಕೆ ಉಂಟ? ಅಗ್ನಿಯ ಬೆಂಕಿಯ ಸ್ಪರ್ಶ ಆಗಬೇಕಲ್ಲ. ಬೆಂಕಿಯ ಸ್ಪರ್ಶ ಆದಾಗ ಹೊಗೆ ಬರಲಿಕ್ಕೆ ಶುರುವಾಗುತ್ತೆ, ಆ ನೀರಿನ ಅಂಶ ಇರೋದ್ರಿಂದ. ಹಾಗೆ ಈ ಲೋಕದಲ್ಲಿ ಇವೆಲ್ಲವನ್ನು ನಾವು ನೋಡ್ತಾ ಇದ್ದೇವೆ. ಇಡೀ ವಿಶ್ವವನ್ನು ಜಗತ್ತನ್ನು ಅಂಥೇಳಿದರೆ ಮೂಲ ಚೈತನ್ಯ ಅವನೇ, ಭಗವಂತನೇ. ಅವನು ಸಗುಣನಾದಾಗ ಇವೆಲ್ಲವೂ ಸೃಷ್ಟಿಯಾಗುತ್ತೆ, ನಾಮರೂಪಗಳು ಇರುತ್ತೆ. ನಾಮರೂಪಗಳೆಲ್ಲವೂ ಕೂಡ ಯಾವಾಗ ಆತ್ಮಜ್ಞಾನ ಉಂಟಾದಾಗ ನಿಶ್ವಾಸವಾಗುತ್ತೆ. ಇಷ್ಟನ್ನು ತಿಳ್ಕೊಳ್ಬೇಕು ನಾವು. ಉತ್ಪತ್ತಿ ಕಾಲದಲ್ಲಿಯೂ ಕೂಡ ಇವೆಲ್ಲವೂ ಕೂಡ ಆತ್ಮನ ನಿಶ್ವಾಸ ಇದ್ದ ಹಾಗೆ, ಆತ್ಮನಿಂದಲೇ ಹುಟ್ಕೊಂಡಿರುವುದು ಅಂತ ಹೇಳೋದನ್ನು ಈ ರೀತಿಯ ಮಂತ್ರಗಳ ಮುಖಾಂತರ ಸ್ಪಷ್ಟಪಡಿಸ್ತಾನೆ ಮೈತ್ರೇಯಿ. ಪ್ರಳಯ ಕಾಲದಲ್ಲಿ ಹೇಗೆ ಅಂತ ಹೇಳೋದನ್ನು ಮುಂದಿನ ಮಂತ್ರದಲ್ಲಿ ಸ ಯಥಾ ಸರ್ವಸಾಂ ಅಪಾಂ ಸಮುದ್ರೈಕಾಯನಂ. ನೀರಿಗೆ ನೆಲೆಮನೆ ಯಾವುದು? ಸಮುದ್ರ. ನೀರು ಹೋಗಿ ಸೇರುವಂಥದ್ದೆಲ್ಲಿ? ಸಮುದ್ರದಲ್ಲಿ. ಸಮುದ್ರದಲ್ಲಿ ಹೋಗಿ ನಾವು ಸ್ವಲ್ಪ ನೀರನ್ನು ತೆಗೆದು ಗಂಗಾ ನೀರು ಅಂತ ಪ್ರತ್ಯೇಕಿಸಲಿಕ್ಕೆ ಉಂಟೆ? ಸಾಧ್ಯನ? ಆಗೋದಿಲ್ಲ. ಇದು ಇಂಥ ಸ್ಥಳದಿಂದ ಬಂದದ್ದು ಅಂತೇಳಿ ಗುರುತಿಸಲಿಕ್ಕಾಗೋದಿಲ್ಲ. ಹೇಗೆ ಸರ್ವಸಾಂ ಅಪಾಂ, ಎಲ್ಲ ನೀರುಗಳಿಗೂ ಸಮುದ್ರ ಹೇಗೆ ಏಕಾಯನಮೋ ಏವಗೂ ಸರ್ವೇಷಾಂ ಸ್ಪರ್ಶಾನಾಂ ತ್ವಗ್ ಏಕಾಯನಂ. ಎಲ್ಲ ಸ್ಪರ್ಶಗಳಿಗೂ, ಅದು ತಂಪಾದ ಗಾಳಿ ಬೀಸಲಿ, ಬಿಸಿಯಾದ ಬೀಸಲಿ, ಬೆಂಕಿದಿರಲಿ, ಯಾವ ರೀತಿಯದ್ದಾದರೂ ಕೂಡ ಈ ಚರ್ಮ ಅದಕ್ಕೆ ಏಕಾಯನ ವಿಷಯಿ ಭಾವವನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಏವಂ ಸರ್ವೇಷಾಂ ಗಂಧಾನಾಂ ನಾಸಿಕೆ ಹೇಳೋ ಶಬ್ದ ದ್ವಿವಚನ, ಎರಡು ಹೊಳ್ಳೆ ಇರೋದ್ರಿಂದ ಅಂತೇಳಿ. ಸರ್ವೇಷಾಂ ಗಂಧಾನಾಂ, ಎಲ್ಲ ರೀತಿಯ ಸುಗಂಧ ಇರ್ಬೋದು, ದುರ್ಗಂಧ ಇರ್ಬೋದು, ಕರೆದಿರುವಂಥದ್ದು ಇರ್ಬೋದು, ಸುಟ್ಟುಕೊಂಡಿರತಕ್ಕಂಥದ್ದು ಇರ್ಬೋದು, ಯಾವೆಲ್ಲ ಪರಿಮಳ ಬರುವಂಥದ್ದು ಯಾವುದಕ್ಕೆ ಕೇಳಿದರೆ ಅದಕ್ಕೆ ಏಕಾಯನಂ ಯಾವುದು ಅಂತ ಕೇಳಿದರೆ ಮೂಗು.
ನಾಸಿಕೆ. ಅದೇ ರೀತಿ ಸರ್ವೇಷಾಂ ರಸಾನಾಂ ಜಿಹ್ವೈಕಾಯನಂ, ಎಲ್ಲ ರಸಗಳಿಗೂ ನಾಲಿಗೆ ಏಕಾಯನ. ನಾಲಿಗೆ ಬಾಕಿ ಶರೀರದ ಯಾವುದೇ ಭಾಗಕ್ಕೆ ಬೇರೆ ಕಡೆ ಸ್ಪರ್ಶ ಮಾಡಿದರೆ ನಮಗೆ ರುಚಿ ಗೊತ್ತಾಗೋದಿಲ್ಲ. ಹಲ್ಲಿಗೆ ಸ್ಪರ್ಶ ಮಾಡಿದರೆ ರುಚಿ ಗೊತ್ತಾಗೋದಿಲ್ಲ, ನಾಲಿಗೆಗೆ ಸ್ಪರ್ಶ ಆಗಬೇಕು. ಇದು ಸಿಹಿಯೋ ಮಧುರೋ ಕಟುವೋ ಎಂಥದ್ದು ಅಂಥೇಳಿ ರಸದ ಜ್ಞಾನ ಬರೋದು. ಅದಕ್ಕೆ ಏಕಾಯನ ಯಾವುದು ಅಂತ ಕೇಳಿದರೆ ನಾಲಿಗೆ. ಹಾಗೆ ಸರ್ವೇಷಾಂ ರೂಪಾಣಾಂ ಏಕಾಯನಂ ಚಕ್ಷುಹು, ಎಲ್ಲ ರೂಪಗಳನ್ನು ಗ್ರಹಿಸತಕ್ಕಂಥದ್ದಕ್ಕೆ ನೆಲೆ ಮನೆ ಯಾವುದು ಅಂತ ಕೇಳಿದರೆ ಕಣ್ಣು. ಕಣ್ಣಿಲ್ಲ ಅಂತಂದರೆ ಯಾವುದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರ್ವೇಷಾಂ ರೂಪಾಣಾಂ ಚಕ್ಷುಹು ಏಕಾಯನಂ, ಸರ್ವೇಷಾಂ ಶಬ್ದಾನಾಂ ಶ್ರೋತ್ರಂ, ಎಲ್ಲ ಶಬ್ದಗಳನ್ನು, ಸಂಗೀತ ಇರ್ಬೋದು, ಪೂಜ್ಯರ ಆಶೀರ್ವಚನ ಇರ್ಬೋದು, ಕೇಶಾಕೇಶಿ ಯುದ್ಧ ಇರ್ಬೋದು, ಅಲ್ಲಿ ಬರತಕ್ಕಂಥ ಶಬ್ದಗಳಿರ್ಬೋದು, ಯಾವುದೇ ಇದ್ದರೂ ಕೂಡ ಅದನ್ನು ಕೇಳತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಅದಕ್ಕೆ ಏಕಾಯನ ಕಿವಿ. ಶಬ್ದಾನಾಂ ಏಕಾಯನಂ ಶ್ರೋತ್ರಂ, ವಿದ್ಯಾನಾಂ ಸರ್ವೇಷಾಂ ವಿದ್ಯಾನಾಂ ಹೃದಯ, ಎಲ್ಲ ವಿದ್ಯೆಗಳಿಗೆ ಏಕಾಯನ ಯಾವುದು ಅಂತ ಕೇಳಿದರೆ ಹೃದಯ. ಸರ್ವೇಷಾಂ ಕರ್ಮಣಾಂ ಹಸ್ತೌ, ಎಲ್ಲ ಕರ್ಮಗಳಿಗೂ, ಯಾವೆಲ್ಲ ಕರ್ಮಗಳನ್ನು ಮಾಡ್ತೇವೋ ಆ ಕರ್ಮಗಳಿಗೆ ಏಕಾಯನ ಯಾವುದು ಅಂತಂದರೆ ಕೈಗಳೇ. ಎಷ್ಟೋ ಜನರಿಗೆ ಭಗವಂತ ಕೈಯೇ ಕೊಟ್ಟಿರೋದಿಲ್ಲ, ಅಂಥವ್ರು ಕಾಲನ್ನೇ ಕೈಯನ್ನಾಗಿ ಮಾಡಿಕೊಂಡಿರ್ತಾರೆ, ನಾವು ನೋಡ್ತೇವೆ. ಇಲ್ಲಿ ಆ ಅಪವಾದಕ್ಕೆ ಸಂಬಂಧಪಟ್ಟು ಹೇಳ್ತಾ ಇರೋದು. ಕರ್ಮಗಳಿಗೆ ಏಕಾಯನ ಯಾವುದು ಅಂತ ಕೇಳಿದರೆ ಹಸ್ತವು. ಅದೇ ರೀತಿ ಸರ್ವೇಷಾಂ ಆನಂದಾನಾಂ ಉಪಸ್ಥಂ, ಎಲ್ಲ ರೀತಿಯ ಆನಂದಗಳಿಗೆ ಮೂಲ ಯಾವುದು ಅಂತ ಕೇಳಿದರೆ ಉಪಸ್ಥ. ಪುರುಷ ಮತ್ತು ಸ್ತ್ರೀಯರ ಆ ಏನೋ ಯೋನಿ ಅಂತ ಹೇಳ್ಬೋದು, ಜನನೇಂದ್ರಿಯಗಳು, ಸುಖದ ಏಕಸ್ಥಾನ ಏಕಾಯನ ಯಾವುದು ಅಂತ ಕೇಳಿದರೆ ಉಪಸ್ಥಂ ಅಂತೇಳಿ ಹೇಳ್ತೆ. ಸರ್ವೇಷಾಂ ವಿಸರ್ಗಾಣಾಂ ಪಾಯವು, ಸರ್ವೇಷಾಂ ವಿಸರ್ಗಾಣ, ಎಲ್ಲವನ್ನು ಹೊರಗಡೆ ಬೆವರು ರೂಪದಲ್ಲಿ ಬರುತ್ತೆ. ಹಾಗಾಗಿ ಎಲ್ಲ ರೀತಿಯ ವಿಸರ್ಗಗಳಿಗೆ ಏಕಾಯನ ಯಾವುದು ಅಂತ ಕೇಳಿದರೆ ಪಾಯೋ. ಹಾಗೆಯೇ ಸರ್ವೇಷಾಂ ಅಧ್ವನಾಂ ಪಾದೌ, ಎಲ್ಲ ರೀತಿಯ ನಡಿಗೆಗಳಿಗೆ ಯಾವುದು ಅಂತ ಕೇಳಿದರೆ ಕಾಲುಗಳೇ ಕರ್ಣ. ಹಾಗೆಯೇ ಸರ್ವೇಷಾಂ ವೇದಾನಾಂ ವಾಕ್ ಏಕಾಯನಂ, ಎಲ್ಲ ವೇದಗಳು ಇರೋದು ಯಾವುದರಿಂದ? ಪುಸ್ತಕದ ರೂಪದಲ್ಲ, ಅದು ಈಗ ಬಂದದ್ದು. ಮೊದಲು ಬಾಯಲ್ಲೇ ಇರುವಂಥದ್ದು, ಮಾತಿನಿಂದಲೇ ಇರತಕ್ಕಂಥದ್ದು, ಬಾಯಿಂದ ಬಾಯಿಗೆ ಬಂದಂಥದ್ದು ವೇದಗಳು. ಹಾಗಾಗಿ ವೇದಗಳು ಏಕಾಯನ ಯಾವುದು ಅಂತ ಕೇಳಿದರೆ ವಾಗೇಂದ್ರಿಯ. ಹೀಗೆ ಇವೆಲ್ಲವುಗಳಿಗೂ ಏಕಾಯನವಾಗಿ ಒಂದೊಂದು ಇದೆಯೋ, ಇವುಗಳಿಗೆಲ್ಲದಕ್ಕೂ ಏಕಾಯನ ಯಾವುದು ಅಂತ ಕೇಳಿದರೆ ಆತ್ಮ. ಆತ್ಮವೇ ಎಲ್ಲದಕ್ಕೂ ಮೂಲವಾಗಿ ಇರುವಂಥದ್ದು. ಹಾಗಾಗಿ ಇವೆಲ್ಲವೂ ಕೂಡ ಬ್ರಹ್ಮವೇ, ಆತ್ಮನೇ ಅಂಥೇಳಿ ತಿಳಿದುಕೋ ಅಂಥೇಳಿ ಸ್ಥಿತಿಯ ಕಾಲದಲ್ಲಿ, ಉತ್ಪತ್ತಿ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಹೀಗೆ ಅಂಥೇಳಿ ಹೇಳ್ತಾ, ಜ್ಞಾನ ನಿಮಿತ್ತದಿಂದಾಗತಕ್ಕಂತಹ ಆತ್ಯಂತಿಕ ಪ್ರಳಯ ಹೇಗೆ? ಆತ್ಯಂತಿಕ ಪ್ರಳಯ ಅಂತ ಹೇಳಿದರೆ ಸಂಪೂರ್ಣವಾಗಿ ಪ್ರಳಯವಾಗುವಂಥದ್ದು. ಅದಕ್ಕೆ ಅವರು ಆ ಮಂತ್ರ, ಆ ಅರ್ಥವನ್ನು ನಾವು ಗ್ರಹಿಸಿದಾಗ ಆತ್ಯಂತಿಕ ಪ್ರಳಯ ಏನು ಅಂಥೇಳಿ ಗೊತ್ತಾಗುತ್ತೆ. ಉಪನಿಷದ್ವಾಣಿ ಹೀಗಿದೆ: ಸ ಯಥಾ ಸೈಂಧವಗನೋ ಅನಂತರೋ ಅಬಾಹ್ಯ ಕೃತ್ಸ್ನೋ ರಸಘನ ಏವೈವಂ ವಾ ಅರೇ ಅಯಮಾತ್ಮ ಅನಂತರೋ ಅಬಾಹ್ಯ ಕೃತ್ಸ್ನಃ ಪ್ರಜ್ಞಾನಘನ ಏವೈತೇಭ್ಯೋ ಭೂತೇಭ್ಯೋ ಸಮುತ್ಥಾಯ ತಾನ್ನೇವಾನು ವಿನಶ್ಯತಿ ನ ಪ್ರೇತ್ಯ ಸಂಜ್ಞಾಸ್ತೀತರೇ ಬ್ರವೀಮಿ ಇತಿ ಹೋವಾಚ ಯಾಜ್ಞವಲ್ಕ್ಯ. ಹೇಗೆ ಅಂತ ಕೇಳಿದರೆ, ಉಪ್ಪಿನ ಹರಳು, ಉಪ್ಪಿನದೊಂದು ಗಟ್ಟಿ, ಅದು
ಒಳಗಡೆಯೂ ಇಲ್ಲದೆ ಹೊರಗಡೆಯೂ ಇಲ್ಲದೆ ಯಾವ ಮುಖದಲ್ಲಿ ನಾಲಿಗೆ ಸ್ಪರ್ಶ ಮಾಡಿದರೂ ಉಪ್ಪಾಗಿಯೇ ಅನುಭವಕ್ಕೆ ಬರುತ್ತೋ ಅದೇ ರೀತಿಯಲ್ಲಿ ಒಳಗಿಲ್ಲದೆ ಹೊರಗಿಲ್ಲದೆ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿರತಕ್ಕಂತಹ ಪ್ರಜ್ಞಾನ ಘನ ಆತ್ಮ ಎಲ್ಲ ಕಡೆಗೂ ವ್ಯಾಪಿಸಿದ್ದಾನೆ. ಅಲ್ಲಿ ಲೌಕಿಕ ಉದಾಹರಣೆ ಉಪ್ಪಿನ ಹರಳನ್ನು ಕೊಟ್ಟರು. ಇಲ್ಲಿ ಪ್ರಜ್ಞಾನ ಘನವೇ ಎಲ್ಲ ಕಡೆಗೂ ಆ ಪರಮಾತ್ಮನೇ ವ್ಯಾಪಿಸಿಕೊಂಡಿದ್ದಾನೆ. ಅಂದರೆ ಒಳಗಿಲ್ಲದೆ ಹೊರಗಿಲ್ಲದೆ ಎಲ್ಲ ಕಡೆಗೂ ಅವನೇ ಇದ್ದಾನೆ. ಈ ಪಂಚಮಹಾಭೂತಗಳು ಇವುಗಳ ಮೇಲೆಲ್ಲ ಎದ್ದು ಅವುಗಳನ್ನೇ ಅನುಸರಿಸಿ ನಾಶವಾಗುವನು ಅವನೇ, ಅವನು ವಿನಾಶಿಯೂ ಅವನೇ, ಅವಿನಾಶಿಯೂ ಅವನೇ, ವಿಕಾರ ರಹಿತನೂ ಕೂಡ ಅವನೇ. ಆ ಸಂದರ್ಭದಲ್ಲಿ ಏನೋ ಜ್ಞಾನಾವಸ್ಥೆಯಲ್ಲಿ ವಿಶೇಷ ವಿಜ್ಞಾನ ಅನುಭವಕ್ಕೆ ಬರುವುದಿಲ್ಲ. ಇದನ್ನು ಎಲ್ಲರೂ ಕೂಡ ನೆನಪಿಟ್ಕೊಂಡು ಬಿಡಬೇಕು. ಜ್ಞಾನಾವಸ್ಥೆಯಲ್ಲಿ ಅಂಥೇಳಿದರೆ ಆತ್ಮಜ್ಞಾನವನ್ನು ಅನುಭವಿಸ್ತಾ ಇರತಕ್ಕಂತಹ ಆ ಆನಂದಾನುಭವದ ಸಂದರ್ಭದಲ್ಲಿ ವಿಶೇಷ ವಿಜ್ಞಾನ ಅಂಥೇಳಿದರೆ ಲೌಕಿಕದ ಯಾವ ವಿಚಾರ ಕುರಿತು ಇವರು ಕೇಶವ ಹೇಳಿದರು, ಇದು ಇಂಥದ್ದು, ಇದು ಹೀಗೆ ಅಂಥೇಳೋ ಯಾವ ಜ್ಞಾನವೂ ಕೂಡ ಸ್ಮೃತಿ ಪಟಲದಲ್ಲಿ ಇರುವುದಿಲ್ಲ. ಸಂಪೂರ್ಣ ಆ ಆನಂದ ಘನದಲ್ಲಿಯೇ ಸಂಪೂರ್ಣ ಅವರಾಗಿರ್ತಾರೆ. ಪರಮಾತ್ಮ ಸ್ವರೂಪವೇ ಅವರಾಗಿರ್ತಾರೆ. ಅಂತಹ ಜ್ಞಾನಾವಸ್ಥೆಯಲ್ಲಿ ವಿಶೇಷ ವಿಜ್ಞಾನ ಪ್ರವೇಶ ಆಗೋದೇ ಇಲ್ಲ, ವಿಶೇಷ ವಿಜ್ಞಾನ ಬರೋದೇ ಇಲ್ಲ. ವಿಶೇಷ ವಿಜ್ಞಾನ ಬರ್ತಾ ಇದೆ ಅಂಥೇಳಿದರೆ ಅವನಿನ್ನೂ ಸಂಸಾರದಲ್ಲೇ ಇದ್ದಾನೆ ಅಂತ ಅರ್ಥ. ಅವನು ಹೇಳಿಕೊಳ್ಳೋದು ನನಗೆ ಜ್ಞಾನ ಬಂದಿದೆ ಅಂತ. ಲೋಕ ಇರೋದೇ ಆಗಲ್ವ. ಯಾರು ನಾನು ಆತ್ಮಜ್ಞಾನಿ ಅಂತ ಯಾರು ಹೇಳ್ತಾನೋ ಅವನು ಆತ್ಮಜ್ಞಾನಿ ಅಲ್ಲ ಅಂತಲೇ ಅರ್ಥ. ಅದು ಅನುಭವಕ್ಕೆ ಯಾರು ಆತ್ಮಜ್ಞಾನಿಗಳಾಗಿರ್ತಾರೋ ಆ ಬೆಳಕು, ಈ ಬೆಳಕು ನನಗೆ, ನಾನು ಬೆಳಕು ಅಂತೇಳಿ ಹೇಳಬೇಕಾ? ಏನಿಲ್ಲ. ಆ ಬೆಳಕಿನ ಮಧ್ಯದಲ್ಲಿ ನಾವು ಪ್ರಕಾಶವಾಗಿ ಕಾಣ್ತೇವಲ್ಲ, ನಮಗೆ ಅದರ ಅನುಭವಕ್ಕೆ ಬರುತ್ತೆ. ಹಾಗಾಗಿ ರಾಮಕೃಷ್ಣ ಪರಮಹಂಸರ ಬದುಕಿರ್ಬೋದು. ಯಾವ ದ್ವೈತಾವಸ್ಥೆಯಲ್ಲಿದ್ದರೂ ಕೂಡ ಲೋಕ ಎಷ್ಟು ಹಿಂಸೆಯನ್ನು ಕೊಡ್ತಾಯಿದ್ರು, ಕಲ್ಲು ಹೊಡೆದಾಗ ರಕ್ತ ಚಿಮ್ತಾ ಇದ್ದರೂ ಕೂಡ ಅವರು ಆ ಬ್ರಹ್ಮಾನಂದದಲ್ಲಿ ತನ್ನೀಲರಾಗಿ ಸಂತೋಷದಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ನೃತ್ಯವನ್ನು ಮಾಡ್ತಾ ಇರುವಂಥ ಸಂದರ್ಭಗಳು. ಹೀಗೆ ಆತ್ಮಾನಂದ ಅಂಥೇಳಿ ಈ ವಿಶೇಷ ವಿಜ್ಞಾನಗಳ ಪ್ರಸಕ್ತಿ ಇರೋದೇ ಇಲ್ಲ ಅಂಥೇಳಿ ಆತ್ಯಂತಿಕ ಪ್ರಳಯದ ವಿಷಯವನ್ನು ಕುರಿತು ಹೇಳ್ತಾನೆ. ಇಷ್ಟು ಹೇಳಿದ ಮೇಲೆ ಮೈತ್ರೇಯಿಗೆ ಸಹಜವಾಗಿ ಒಂದು ರೀತಿ ಮೋಹಾಸ್ಥಾನಕ್ಕೊಳಗಾದೆ. ನನಗೆ ಸ್ಪಷ್ಟವಾಗಿ ಅರಿವಾಗ್ತಾ ಇಲ್ಲ, ನೀನು ನನ್ನನ್ನು ಮೋಹಕ್ಕೊಳಪಡಿಸ್ತಾ ಇದ್ದಿ. ಸಾಹೋವಾಚ ಮೈತ್ರೇಯಿ ಅತ್ರೈವ ಮಾ ಭಗವಾನ್ ಮೋಹಾಂತಂ ಆಪೀಪನ್ನವಾ ಅಹಮಿಮಂ ವಿಜಾನಾಮೀತಿ ಸಹೋವಾಚ ವಾ ಅರೇ ಅಹಂ ಬ್ರವೀಮಿ ಅವಿನಾಶಿ ವಾ ಅರೇ ಅಯಮಾತ್ಮ ಅನುಚ್ಛಿತ್ತಿ ಧರ್ಮಾ. ಇಷ್ಟು ಉತ್ಪತ್ತಿ ಸ್ಥಿತಿ ಪ್ರಳಯ ಕಾಲದಲ್ಲಿ, ಆತ್ಯಂತಿಕ ಪ್ರಳಯ ಕಾಲದಲ್ಲಿ ಪರಮಾತ್ಮನ ಬ್ರಹ್ಮನ ಅಸ್ತಿತ್ವ ಹೇಗೆ ಅಂತ ಹೇಳೋದನ್ನು ತಿಳಿಸಿದ ಮೇಲೆ ಈಗ ಮೈತ್ರೇಯಿ ಮತ್ತೆ ಪುನಃ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಏನಂತ ಪ್ರಶ್ನೆ ಮಾಡ್ತಾಳೆ ಅಂತ ಕೇಳಿದರೆ, ಈ ವಿಚಾರದಲ್ಲಿ ನನಗೆ ಯಾಕೋ ನನ್ನನ್ನು ನೀನು ಮೋಹಕ್ಕೊಳಪಡಿಸ್ತಾ ಇದ್ದಿ, ನನಗೆ ಆ ಅರಿವೇ ಉಂಟಾಗ್ತಾ ಇಲ್ಲ, ನನಗೆ ಆ ಅರಿವೇ ಉಂಟಾಗ್ತಾ ಇಲ್ಲ. ಈ ಬೆಳಿಗ್ಗೆ ಪ್ರವಚನಕಾರರ ಪೂಜ್ಯರ ಮಾತುಗಳ ನಂತರ ಪ್ರಶ್ನೆಗಳು ಬಂತಲ್ಲ, ಪುಂಖಾನುಪುಂಖವಾಗಿ ಪ್ರಶ್ನೆಗಳು ಬಂತು. ಒಬ್ಬರು ಪ್ರಶ್ನೆ ಮಾಡಿರತಕ್ಕಂಥದ್ದನ್ನು ಕೇಳಿ ನಮ್ಮ ಶ್ರವಣ ಮಾಡಿದರೆ, ಇಲ್ಲಿ ಬಂದ ಹಾಗೆ ಮನನ ಮಾಡಿದರೆ, ಆದರೂ ಮನಸ್ಸು ಏನು ಅದನ್ನು ಹೇಗೆ ಒಪ್ಕೊಳ್ಳುತ್ತೆ ಅಂಥೇಳಿ ಕೇಳ್ತಾರೆ. ಮನಸ್ಸಿಗೆ ಸಂಸ್ಕಾರನೇ ಆಗದೆ ಮನಸ್ಸು ಆ ಪರಿಶುದ್ಧವಾಗಿಲ್ಲದೆ ಹೋದರೆ ಆ ಶ್ರವಣ ಮಾಡೋದೆಲ್ಲುಂಟು, ಮನನ ಮಾಡೋದೆಲ್ಲಿ, ನಿಧಿಧ್ಯಾಸನ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಆ ಹಂತಗಳನ್ನು ತಲುಪಬೇಕು ಅಂತ ಹೇಳಿದರೆ ಅವುಗಳಿಗೆ ಅಷ್ಟು ನಿರಂತರವಾದ ಸಂಸ್ಕಾರವಾಗಬೇಕು. ಆ ಸಂಸ್ಕಾರವಾಗಿದ್ದರೆ ಮಾತ್ರ ಸ್ವೀಕರಿಸಲಿಕ್ಕೆ ಸಾಧ್ಯವಾಗುತ್ತೆ, ಇಲ್ಲ ಅಂತಂದರೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಹೇಳ್ತಾ ಇರುವಂಥದ್ದು ಭಾಷ್ಯವಚನ. ಯಾಜ್ಞವಲ್ಕ್ಯರು, ನೋಡು, ನಾನು ನಿನ್ನನ್ನು ಭ್ರಾಂತಿ ಉಂಟು ಮಾಡ್ತಾ ಇಲ್ಲ ಮೈತ್ರೇಯಿ. ಆತ್ಮ
ಅವನು ಅವಿನಾಶಿಯೇ. ಆತ್ಮನು ಅವಿನಾಶಿಯೇ. ವಿನಾಶ ಆಗೋದು ಅವನು ಸ್ವಭಾವ. ಅದು ಯಾವಾಗ? ಸಗುಣನಾದಾಗ. ಅದು ಅವನು ಸಂಕಲ್ಪ, ನಮ್ಮ ಸಂಕಲ್ಪಕ್ಕೆ ಮೀರಿತ್ತು. ವಿನಾಶವಾಗೋದು ಕೂಡ ಅವನ ಸ್ವಭಾವವೇ. ನಾಶವಾಗೋದು ಇವನಿಗೆ ಸ್ವಭಾವವಾದ್ದರಿಂದ ವಿನಾಶಿ. ವಿನಾಶ ಇಲ್ಲದೇ ಇರತಕ್ಕಂಥವನು ಅವಿನಾಶಿ. ಅವಿನಾಶಿ ಹೇಳೋ ಶಬ್ದದಿಂದ ಅವನಿಗೆ ವಿಕಾರ ರೂಪವಾದ ಅವಿಕ್ರಿಯ ಆತ್ಮ ಅಂತ ಹೇಳೋದನ್ನು ಹೇಳಿದಾಗ ಆಯಿತು. ಆತ್ಮ ಅವಿಕ್ರಿಯ ಅಂತ ಹೇಳೋದನ್ನು ಅವಿನಾಶಿ ಹೇಳೋ ಶಬ್ದದಿಂದ ಹೇಳಿದೆ. ಅನುಚ್ಛಿತ್ತಿ ಧರ್ಮ ಅಂತ ಹೇಳಿದ್ನಲ್ವ. ಅನುಚ್ಛಿತ್ತಿ ಧರ್ಮ ಅಂತಂದರೆ ಉಚ್ಛಿತ್ತಿ ಅಂತಂದರೆ ಕೊನೆಗೊಳ್ಳೋದು, ನಾಶವಾಗೋದು. ಅನುಚ್ಛಿತ್ತಿ ಧರ್ಮ ಅಂತೇಳಿದರೆ, ಅನುಚ್ಛಿತ್ತಿ ಅಂಥೇಳಿದರೆ ನಾಶವಾಗದೇ ಇರತಕ್ಕಂಥದ್ದು. ಅಂದರೆ ವಿಕಾರ ರೂಪವಾದ ನಾಶವೂ ಕೂಡ ಆತ್ಮನಿಗೆ ಇಲ್ಲ ಅಂತ ಹೇಳೋದನ್ನು ದೃಢಪಡಿಸ್ತಾ ಇದ್ದೇನೆ. ಆದ್ದರಿಂದ ಆತ್ಮ ಅವಿನಾಶಿ, ಅನುಚ್ಛಿತ್ತಿ ಧರ್ಮನೇ ಅಂಥೇಳಿ ತಿಳಿದುಕೋ. ಇದರಲ್ಲಿ ಯಾವ ಭ್ರಾಂತಿಯನ್ನು ಪಡಿಬೇಕಂತ ಅವಶ್ಯಕತೆ ಇಲ್ಲ ಅಂಥೇಳಿ ಹೇಳ್ತಾ, ಕ್ರಿಯಾಕಾರಕ ಫಲ ವ್ಯವಹಾರಗಳೆಲ್ಲವೂ ಕೂಡ ದ್ವೈತಾವಸ್ಥೆಯಲ್ಲಿ, ಜ್ಞಾನಾವಸ್ಥೆಯಲ್ಲಿ ಅದು ಯಾವುದು ಕೂಡ ಇರೋದಿಲ್ಲ ಹೇಳೋದನ್ನು ಅವಳಿಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ ಮೈತ್ರೇಯಿಗೆ. ಆ ಮಂತ್ರ ಸ್ವಲ್ಪ ನೋಡಿ. ಯತ್ರ ಹಿ ದ್ವೈತಮಿವ ಭವತಿ ಇತರಂ ಪಶ್ಯತಿ ಇತರಂ ಜಿಘ್ರತಿ ಇತರಂ ರಸಯತೆ ಇತರಂ ಅಭಿವದತಿ ಇತರಂ ಶೃಣೋತಿ ಇತರಂ ಮನುತೆ ಇತರಂ ಸ್ಪೃಶತಿ ಇತರಂ ವಿಜಾನಾತಿ. ಯತ್ರ ತು ಅಸ್ಯ ಸರ್ವಂ ಆತ್ಮೈವಾಭೂತ್ ತತ್ಕೇನ ಕಂ ಪಶ್ಯೇತ್ ಕಂ ಜಿಘ್ರೇತ್ ಕಂ ರಸಯೇತ್ ಕಂ ವದೇತ್ ಕಂ ಸ್ಪೃಶೇತ್. ಅಂದರೆ ಎಲ್ಲಿಯ ತನಕ ದ್ವೈತ ಇರ್ತದೆಯೋ, ನಾನು ಬೇರೆ ಅವರು ಬೇರೆ ಈ ಲೋಕ ಬೇರೆ ಅಂಥೇಳೋ ಮನಸ್ಥಿತಿ ಭಾವನೆಗಳು ಎಲ್ಲಿದ್ದಿರುತ್ತೋ ದ್ವೈತಾವಸ್ಥೆಯಲ್ಲೆಲ್ಲ ಕಡೆಗೂ ನಾವೇನು ಅಂದ್ಕೊಂಡಿರ್ತೇವೆ ಅಂತಂದರೆ, ಇನ್ನೊಬ್ಬನನ್ನು ನಾವು ಕಾಣ್ತೇವೆ, ಕಾಣತಕ್ಕಂಥ ವ್ಯಕ್ತಿ ಬೇರೆ, ಕಾಣುವವನು ಬೇರೆ. ಅದೇ ರೀತಿ ಇನ್ನೊಂದನ್ನು ಆಘ್ರಾಣಿಸ್ತಾನೆ, ಮೂಸ್ತಾನೆ. ಆಘ್ರಾಣಿಸೋದು ಅಂತಂದರೆ ನಾಸಿಕದಿಂದ ಆಘ್ರಾಣಿಸೋದು. ಆಘ್ರಾಣಿಸತಕ್ಕಂಥ ವಸ್ತು ಬೇರೆ, ಆಘ್ರಾಣಿಸೋನು ಬೇರೆ. ಅದೇ ರೀತಿ ಕಂ ವದೇತ್ ಇತರಂ ಮನುತೆ ಇತರಂ ಶೃಣೋತಿ. ಆ ಎಲ್ಲ ಪ್ರಕ್ರಿಯೆಗಳು ಕೇಳುವಂಥದ್ದಿರ್ಬೋದು. ಕೇಳಬೇಕಾದಂಥದ್ದು ನೀವು ಹೇಳಬೇಕು, ಹೇಳುವವನೊಬ್ಬ, ಕೇಳತಕ್ಕಂಥದ್ದು ಇನ್ನೊಬ್ಬ ಅಂಥೇಳೋ ಆ ದ್ವೈತ ಅವಸ್ಥೆಗಳಲ್ಲೆಲ್ಲ ಕೂಡ ಇದು ಇರುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಯಾವಾಗ ಎಲ್ಲವೂ ಕೂಡ ಆತ್ಮವೇ ಆಗುತ್ತೋ ಆಗ ಸರ್ವಂ ಆತ್ಮೈವಾಭೂತ್, ಎಲ್ಲವೂ ಆತ್ಮವೇ ಆಯಿತು. ತತ್ಕೇನ ಕಂ ಪಶ್ಯೇತ್. ಆವಾಗ ಅವನು ಏನನ್ನು ನೋಡ್ತಾನೆ? ನೋಡಲಿಕ್ಕೇನುಂಟು? ಆತ್ಮನ ಹೊರತಾಗಿ ಏನೂ ಇಲ್ಲವೇ? ಆತ್ಮನೇ ಸರ್ವವೂ ಆದ್ದರಿಂದ ಸರ್ವವ್ಯಾಪಿಯಾಗಿರೋದ್ರಿಂದ ಅವನಿಗೆ ಕಾಣಲಿಕ್ಕೆ ಏನೂ ಇಲ್ಲ, ಕೇಳಲಿಕ್ಕೆ ಏನೂ ಇಲ್ಲ, ಆಘ್ರಾಣಿಸಲಿಕ್ಕೆ ಏನಿಲ್ಲ, ರುಚಿಸಲಿಕ್ಕೆ ಪದಾರ್ಥಗಳು ಬೇರೆ ಇಲ್ಲ. ಎಲ್ಲವೂ ಆತ್ಮವೇ ಆದಾಗ ಕಂ ರಸಯೇತ್ ಕಂ ಜಿಘ್ರೇತ್ ಕಂ ವಿಜಾನೀಯಾತ್. ಹಾಗಾದರೆ ತತ್ಕೇನ ಕಂ ವಿಜಾನೀಯಾತ್ ಇದಂ ಸರ್ವಂ ವಿದಿತಂ. ಯಾವುದರಿಂದ ಇವೆಲ್ಲವನ್ನು ತಿಳಿಯುತ್ತೇವೋ, ಮತ್ತೊಮ್ಮೆ ಕೇಳಿ, ಇವೆಲ್ಲವನ್ನು ಯಾವನಿಂದ ತಿಳಿತೇವೋ ಅಂಥವನನ್ನು ಕೇನ ವಿಜಾನೀಯಾತ್. ಅಂಥವನನ್ನು ತಿಳ್ಕೊಳ್ಳೋದು ಹೇಗೆ? ಅಂಥವನನ್ನು ಅಂತಂದರೆ ಆತ್ಮನನ್ನು ತಿಳ್ಕೊಳ್ಳೋದು ಹೇಗೆ? ಸಯೇಷ ನೇತಿ ನೇತಿ. ಆತ್ಮ ಅಗೃಹ್ಯ ನ ಗೃಹ್ಯತೆ, ಅಸಿತಃ ನ ವ್ಯಥತೆ, ರಿಷ್ಯತಿ ಅಸಂಗಃ ನ ಸಜ್ಜತೆ.
ಇತ್ಯುಕ್ತ್ವಾ ಅನುಶಾಸನಾಸಿ ಮೈತ್ರೇಯಿ ಏತಾವದತರೆ ಖಲು ಅಮೃತತ್ವಂ ಇತಿ ಉಕ್ತ್ವಾ ಯಾಜ್ಞವಲ್ಕ್ಯೋ ವಿಜಹಾರ. ಅಂದರೆ ಇಷ್ಟೆಲ್ಲ ವಿವೇಕ ಬರುವುದು ಯಾವುದರಿಂದ ಅಂತ ಕೇಳಿದರೆ ಆತ್ಮಜ್ಞಾನದಿಂದ, ಆತ್ಮನ ಅರಿವಿನಿಂದಲೇ ಇವೆಲ್ಲವೂ ಕೂಡ ಬರುತ್ತೆ. ಅಂಥ ಆತ್ಮನನ್ನು ಅರ್ಥಕೊಳ್ಳೋದು ಹೇಗೆ, ಆತ್ಮನನ್ನು ಅರ್ಥಕೊಳ್ಳೋದು ಹೇಗೆ ಅಂಥೇಳಿ ತಮ್ ಕೇನ ವಿಜಾನೀಯಾತ್, ತಮ್ಮ ಅಂದರೆ ಆತ್ಮನನ್ನು ಯಾವುದರಿಂದ ತಿಳ್ಕೊಳ್ಳೋದು, ಅದಕ್ಕೆ ಉತ್ತರಿಸೋದು ಉಪನಿಷತ್ವಾಣಿ ಸಯೇಷ ನೇತಿ ನೇತಿ. ಇವನು ಆತ್ಮನನ್ನು ಹೀಗಲ್ಲ ಹೀಗಲ್ಲ. ಯಾಕೆಂತ ಕೇಳಿದರೆ ಅಗೃಹ್ಯ ಅಗೃಹ್ಯ ಅಂಥೇಳಿದರೆ ಅವನು ಗ್ರಹಿಸಲ್ಪಡೋದಿಲ್ಲ ಅಷ್ಟೇ, ಗ್ರಹಿಸಲ್ಪಡೋದೇ ಇಲ್ಲ. ನಾವು ಇವರು ಇಂಥವರು, ಈ ವಸ್ತು ಹೀಗೆ, ದೀಪದಾಕೃತಿಯನ್ನು ನೋಡೋದು ಇದು ದೀಪ ಅಂಥೇಳಿ ನಮಗೆ ತಿಳಿಯುವ ಅನುಭವ. ಆತ್ಮನಿಗೆ ಆಕಾರವೇ ಇಲ್ವಲ್ಲ, ರೂಪವೇ ಇಲ್ವಲ್ಲ, ಹಾಗಾಗಿ ಗ್ರಹಿಸೋದು ಹೇಗೆ? ಅಗೃಹ್ಯ, ಅವನು ಗ್ರಹಿಸಲಿಕ್ಕೆ ಪಡುವಂಥವನು ಅಲ್ಲ. ಜೊತೆಗೆ ಅಶೀರ್ಯ ನ ಶೀರ್ಯ ಶೀರ್ಯ, ಅವನು ಸವಿಯೋದಿಲ್ಲ. ನಾವೆಲ್ಲ ಸವಿತೇವೆ, ಜೀವನ ಕಳೆದ ಹಾಗೆ ನಮ್ಮ ಬದುಕು ಸವಿಯುತ್ತೆ, ನಾವು ಸವಿತೇವೆ. 20-25 ವರ್ಷದ ಆ ಪ್ರಾಯ ಕಾಲದಲ್ಲಿ ಹೇಗೆ ಇರುವುದೋ 60 ದಾಟಿದ ಮೇಲೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿದೆ. ವಸ್ತುಗಳು ಹಾಗೆ ಸವಿಯುತ್ತೆ. ಕಾರ್ ಪರ್ಚೇಸ್ ಮಾಡ್ತಕ್ಕಂಥವ್ರು ಇದು ಯಾವ ಮಾಡೆಲ್ ಅಂತ ಕೇಳ್ತೀವಲ್ಲ, ಅದು ಸೌದಿರೋದ್ರಿಂದಲೇ ಅದಕ್ಕೆ ಅಷ್ಟು ಕಡಿಮೆ ರೇಟ್ ಬರೋದು. ಇವೆಲ್ಲ ಪ್ರಕ್ರಿಯೆಗಳು ನ ಶೀರ್ಯ ವ್ಯಥತೆ ನ ವ್ಯಥತೆ, ಯಾವ ವ್ಯಥೆಯೂ ಕೂಡ ಆತ್ಮನಿಗೆ ಇರೋದಿಲ್ಲ. ಹಾಗಾಗಿ ಲೋಕದಲ್ಲಿ ಹೇಗೆ ಅಂತ ಕೇಳಿದರೆ ಯಜ್ಜನ್ಯಂ ತನ್ನಷ್ಟಂ, ಯಾವುದು ಹುಟ್ಟುಕೊಳ್ಳುತ್ತೋ ಅದಕ್ಕೆ ಸಾವಿದೆ, ಅದಕ್ಕೆ ಎಲ್ಲ ರೀತಿಯ ವಿಕಾರಗಳು ಇದೆ. ಅಸ್ತಿ, ಜಾಯತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ, ಈ ಷಡ್ಭಾವ ವಿಕಾರಗಳೆಲ್ಲ ಯಾವುದಕ್ಕಿದೆ ಅಂತ ಕೇಳಿದರೆ ಹುಟ್ಕೊಂಡಿರತಕ್ಕಂಥ ವಸ್ತುವಿಗಿದೆ. ಆದರೆ ಆತ್ಮ ಅವಿನಾಶಿ, ಅನುಚಿತ್ತಿ ಧರ್ಮ, ನಿತ್ಯ ಅಂತ ಹೇಳುವಂಥದ್ದನ್ನು ಸ್ಪಷ್ಟಪಡಿಸ್ತಾ, ಜೊತೆಗೆ ಅವನು ನಾವು ವ್ಯಥತೆ ನ ರಿಷ್ಯತಿ ವ್ಯಥತೆ ಅಂತಂದರೆ ಯಾವುದೇ ರೀತಿ ವ್ಯಥೆಯನ್ನು, ದುಃಖವನ್ನು ಅನುಭವಿಸೋದಿಲ್ಲ. ಆತ್ಮ ಸದಾ ಆನಂದ ಸ್ವರೂಪನಾಗಿರೋನು, ಎಲ್ಲ ಕಡೆಗೂ ಇರೋನು. ಅವನಿಗೆ ರೂಪಾದಿಗಳಿಲ್ಲದೆ ಹೋದ್ರಿಂದ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಲ್ಲಿ ಗೀತೆಯಲ್ಲಿ ಬರುವಂಥ ಮಾತಿದೆ, ನೈನಂ ಛಿನ್ನಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಅದನ್ನು ಇಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇರೋದು. ಅವನಿಗೆ ಯಾವ ವ್ಯಥೆ ಇಲ್ಲ, ದುಃಖ ಇಲ್ಲ, ಆನಂದ ಸ್ವರೂಪ. ಹೀಗೆ ಯಾವುದೋ ಒಂದು ಲೌಕಿಕ ವಸ್ತುವನ್ನು ಗ್ರಹಿಸುವ ರೀತಿಯಲ್ಲಿ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾವುದರಿಂದ ಗ್ರಹಿಸಬೇಕು ಅಂತ ಕೇಳಿದರೆ ನೇತಿ ನೇತಿ ಏಷಃ ಸಹ ನೇತಿ ನೇತಿ, ನಿಷೇಧಾತ್ಮಕವಾಗಿ ಹೀಗಲ್ಲ ಹೀಗಲ್ಲ ಇದಲ್ಲ ಇದಲ್ಲ ಅಂಥೇಳಿಯೇ ಆತ್ಮನ ಅರಿವನ್ನು, ಜ್ಞಾನವನ್ನು ಉಂಟು ಮಾಡಿಕೊಳ್ಬೇಕು. ಹೇ ಮೈತ್ರೇಯಿ, ಯಾವ ವಿಜ್ಞಾತೃವನ್ನು ಅರ್ಥಕೊಳ್ಬೇಕಾದಿದೆಯೋ ಅವನನ್ನು ಅರ್ಥಕೊಳ್ಳೋದು ಹೇಗೆ ಅಂತ ಕೇಳಿದರೆ ಅದು ಅನುಭವದಿಂದಲೇ ಅರ್ಥಕೊಳ್ಬೇಕು. ಇವೆಲ್ಲ ಯಾವ ದೃಷ್ಟಾಂತಗಳನ್ನು ಕೊಟ್ಟನೋ ಅಲ್ಲಿ ದುಂದುಭಿಯನಾದ ಇರ್ಬೋದು, ಶಂಕನಾದ ಉತ್ಪತ್ತಿ ಕಾಲದಲ್ಲಿ, ಸ್ಥಿತಿ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಯಾವೆಲ್ಲ ಉದಾಹರಣೆಯನ್ನು ಹೇಳಿದನೋ ಎಲ್ಲವೂ ಬ್ರಹ್ಮ ಸ್ವರೂಪವೇ ಆಗಿದೆ ಅಂತ ಹೇಳೋದನ್ನು ಸ್ಪಷ್ಟಪಡಿಸಿದ್ದೇನೋ, ಯಾವ ವಿಕಾರವುಗಳು ಇಲ್ಲದೇ ಇರತಕ್ಕ ಅವಿಕ್ರಿಯನು ಅಂತ ಹೇಳೋದನ್ನು ಆತ್ಯಂತಿಕ ಪ್ರಳಯದಲ್ಲಿ ತೋರ್ಪಡಿಸಿದನೋ ಅಂತಹ ಆತ್ಮನನ್ನು ನೀನು ಈ ರೀತಿಯಾಗಿ ಅನುಸಂಧಾನ ಮಾಡಬೇಕು. ಹೀಗೆ ಶ್ರವಣ ಮನನ ನಿಧಿಧ್ಯಾಸಗಳನ್ನು ಮಾಡ್ತಾ ನಿನ್ನ ಅನುಭವಕ್ಕೆ ನೀನು ತಂದುಕೊಳ್ಳಬೇಕು ಅಂಥೇಳಿ ಇಷ್ಟೇ ಹೇಳಬೇಕಾಗಿರತಕ್ಕಂಥ ಇದು. ಮೈತ್ರೇಯಿ ಅನುಶಾಸನಾಸಿ, ನನ್ನಿಂದ ಅನುಶಾಸನವನ್ನು
ಪಡೆದಿದ್ದಿ, ನಾನು ಹೇಳಬೇಕಾದ ಆತ್ಮವಿಚಾರವನ್ನೆಲ್ಲ ತಿಳಿಸಿದ್ದೇನೆ, ನೀನು ಅದೇ ಮಾರ್ಗದಲ್ಲಿ ಅನುಸರಿಸ್ತಾ ಇರೋದ್ರಿಂದ ನಿನ್ನ ಅನುಭವಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೇನೆ ಅಂಥೇಳಿ, ಆಗ ಅಷ್ಟು ಹೇಳಿ ಯಾಜ್ಞವಲ್ಕ್ಯರು ಹೊರಡ್ತಾರೆ. ಇಲ್ಲಿ 4 ಪ್ರಪಾಠಕಗಳಲ್ಲಿಯೂ ಕೂಡ ಬೇರೆ ಬೇರೆ ಉಪಾಯಗಳಿಂದ ಆತ್ಮತತ್ವವನ್ನು ಹೇಳಿದರೂ ಕೂಡ ಉಪೇಯನಾಗಿರೋ ಆತ್ಮ ಒಬ್ಬನೇ ಅಂತ ಹೇಳೋದನ್ನು ತಿಳಿದುಕೊಂಡಿರಬೇಕು. ಈಗ ಒಬ್ಬ ಸೈಕಲ್ನಲ್ಲಿ ಬಂದಿರ್ಬೋದು, ಇಲ್ಲಿ ನಡ್ಕೊಂಡು ಬಂದಿರ್ಬೋದು, ಬೇರೆ ಬೇರೆ ಮಾರ್ಗದಲ್ಲಿ ಬಂದಿರುವಂಥದ್ದು ಇರ್ಬೋದು. ಆದರೆ ಬರತಕ್ಕಂಥ ಸ್ಥಳ ಒಂದೇ. ನಮ್ಮ ಅವನ ಉಪಾಸನೆಯ ಮುಖಾಂತರವೋ ವೇದಾಧ್ಯಯನ ಮಾಡಿದರೆ ಮಾತ್ರ ಮೋಕ್ಷ ಲಭಿಸುತ್ತೆ ಅಂಥೇಳಿ ಎಲ್ಲೂ ಹೇಳಲಿಲ್ಲ. ಬ್ರಾಹ್ಮಣರಾದರೆ ಮಾತ್ರ ಮೋಕ್ಷ ಸಿಗುತ್ತೆ ಅಂಥೇಳಿ ಎಲ್ಲೂ ಹೇಳಲಿಲ್ಲ. ಮೋಕ್ಷಕ್ಕೆ ಪ್ರತಿಯೊಬ್ಬರೂ ಕೂಡ ಅಧಿಕಾರಿಗಳೇ. ಆ ಅಧಿಕಾರಕ್ಕೆ ಸಂಬಂಧಪಟ್ಟು ಸಾಧನ ಚತುಷ್ಟಯಗಳನ್ನು ನಮ್ಮ ಅನುಭವಕ್ಕೆ ನಾನು ತಂದುಕೊಂಡಾಗ, ಶಮದಮಾದಿ ಸಾಧನ ಚತುಷ್ಟಯಗಳನ್ನು ಆ ಮಾರ್ಗದಲ್ಲಿ ನಾವು ಹೊರಟಾಗ ನಮ್ಮ ಅನುಭವಕ್ಕೆ ಬರುತ್ತೆ. ನಮ್ಮ ಅನುಭವಕ್ಕೆ ಬಂದಿರೋದನ್ನು ನಾವು ಹೇಳಲಿಕ್ಕೆ ಬರೋದಿಲ್ಲ. ಹೇಳಲಿಕ್ಕೆ ಯಾಕೆ ಬರೋದಿಲ್ಲ ಅಂತ ಹೇಳಿದರೆ, ಆಗ ಏನು ಸನೇತಿ ನಿಷೇಧಾತ್ಮಕವಾಗಿ ಹೀಗಲ್ಲ ಅಂತ ಹೇಳಬೇಕೇ ಹೊರತು ಲೌಕಿಕ ವಸ್ತು ರೂಪದಲ್ಲಿ ಆತ್ಮನ ವಿವರವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಇಷ್ಟು ಹೇಳ್ತಾ 4 ಪ್ರಪಾಠಕಗಳಲ್ಲಿ ಕೂಡ ಆತ್ಮತತ್ವವನ್ನೇ ವಿವಕ್ಷಿಸಲ್ಪಟ್ಟಿರತಕ್ಕಂಥ ವಿಚಾರ. ಅಲ್ಲಿ ಸಭೆಯಲ್ಲೂ ಕೂಡ ಉಷಸ್ಥಿ ಚಕ್ರಾಯಣಿಯರಿರ್ಬೋದು, ಸಾಕಲ್ಯ ಅಂಥೇಳೋ ಒಬ್ಬ ವಿದ್ವಾಂಸ, ಇದಕ್ಕೆ ನೀವು ಉತ್ತರಿಸಲಿಲ್ಲ ಅಂತಂದರೆ ನನ್ನ ತಲೆ ಹೋಗಲಿ ಅಂಥೇಳಿ ಅವನು ಪ್ರಾಣವನ್ನೇ ಪಣವನ್ನಾಗಿ ಇಡ್ತಾನೆ ಯಾಜ್ಞವಲ್ಕ್ಯರಲ್ಲಿ. ಬಹಳ ಸುಂದರವಾದ ಸಂದರ್ಭ. ಅದು ಈಗಾಗಲೇ ಹೇಳಿದ್ರಲ್ಲ ಅವರು, ಬೃಹದಾರಣ್ಯಕೋಪನಿಷತ್ತು ಬಹಳ ಬೃಹತ್ತರವಾದದ್ದು. ಪ್ರಾಣವನ್ನೇ ಪಣವನ್ನಾಗಿ ಸಾಕಲ್ಲಿ ಹೇಳಿದರೂ ಕೂಡ ಬಹಳ ವಿನಯದಿಂದ ಆತ್ಮತತ್ವವನ್ನು ಹೀಗೆ ಅಂತೇಳಿ ನಿಷೇಧಾತ್ಮಕವಾಗಿ ತಿಳಿಸ್ತಾ ಅರಿವನ್ನುಂಟು ಮಾಡ್ತಾರೆ. ಜನಕ ಯಾಜ್ಞವಲ್ಕ್ಯರ ಸಂವಾದದಲ್ಲಿಯೂ ತಾತ್ಪರ್ಯ ಆತ್ಮತತ್ವದಲ್ಲಿಯೇ ಹೀಗೆ ವಿವರವಾಗಿ ತಿಳಿಸ್ತಾ ಬೇರೆ ಯಾವ ಅರ್ಥವೂ ಕೂಡ ವಿವಕ್ಷಿತವಾಗಿರೋದಿಲ್ಲ ಎಂಬುದನ್ನು ತಿಳಿಸಿ ಉಪಸಂಹಾರ ಮಾಡೋದು. ಸಯೇಷ ನೇತಿ ಹೀಗಲ್ಲ ಎನ್ನುವ ಇವನು ಆತ್ಮ ಪರಬ್ರಹ್ಮ ಸ್ವರೂಪ ಅಂಥೇಳಿ ಹೇಳ್ತಾ ಉಪಸಂಹಾರವನ್ನು ಮಾಡ್ತಾರೆ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸಮಸ್ತಲೋಕಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.